1947 ನಂತರ 77 ತನಕ ಸೀರೀಸ್ ಆಫ್ ದ ಎಜುಕೇಷನ್ ಮಿನಿಸ್ಟರ್ಸ್ were not of a particular community. Why it is so? That also. ಅಲ್ಲಿಂದ ಶುರುವಾಯಿತು. ಮೌಲಾನಾ ಆಜಾದ್ನಿಂದ ಹಿಡಿದು ಹುಮಾಯೂನ್ ಕಬೀರು, ನೂರುಲ್ ಹಸನು, ಫಕ್ರುದ್ದೀನ್ ಅಲಿ ಅಹಮದು ಸೀರೀಸ್ ಯಾಕೆ ಇದನ್ನು ಮಾಡಿದರು ಅಂದರೆ ಅದಕ್ಕೆ ಯಾವುದೋ ಒಂದು ಉದ್ದೇಶ ಇತ್ತು. ಆ ಉದ್ದೇಶ ಅವರಿಗೆ ಸರಿಯಾಗಿ ಕಂಡಿರ್ಬೋದು. ಆದರೆ ನಾವು ಮಾತ್ರ ಅದರಿಂದಾಗಿ ತುಂಬ ವಂಚಿತರಾಗಿದ್ದೇವೆ. ನಮ್ಮದನ್ನು ನಾವು ನೋಡ್ಕೊಳ್ಳಿಕ್ಕೆ ನಮಗೆ ಸಾಧ್ಯ ಆಗಲಿಲ್ಲ, ನಮ್ಮದನ್ನು ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ. ಉಳಿದ ರಾಷ್ಟ್ರಗಳಿಗೆ ಈ ಸಮಸ್ಯೆ ಇಲ್ಲ, ಅವರಿಗೆ ಇತಿಹಾಸ ಹೆಚ್ಚಿಲ್ಲ. ಈಗ ಉದಾಹರಣೆಗೆ ಅಮೇರಿಕಕ್ಕೆ ಹೋದರೆ ನಿಮಗೆ ಅವರಿಗೆ ಅಲ್ಲಿದ್ದು ನೇಟಿವ್ಸ್ನ ಇತಿಹಾಸವೇ ಅಗತ್ಯ ಇಲ್ಲ. ಯಾಕೆಂತಂದರೆ ಅವರನ್ನು ಸದೆ ಬಡಿದು ಅವರನ್ನು ಆದಷ್ಟು ಅವರ ಸಂತಾನವನ್ನು ನಾಶ ಮಾಡಿ ಮತ್ತು ಅವರನ್ನು ಗುಲಾಮರನ್ನಾಗಿ ಮಾಡಿಕೊಂಡು ತಮ್ಮ ಪಾಶ್ಚಾತ್ಯ ರಾಷ್ಟ್ರದ ಇತಿಹಾಸವನ್ನು ಅಲ್ಲಿಗೆ ಹೇಳಿದವು. ಹಾಗಾಗಿ ಅವರಿಗೆ ಇತಿಹಾಸದ ಅಗತ್ಯ ಇಲ್ಲ. ಆದರೆ ಇಡೀ ಜಗತ್ತಿನಲ್ಲಿ ಪ್ರಾಯಶಃ ಭಾರತದಷ್ಟು ದೀರ್ಘಕಾಲದ ಒಂದು ಇತಿಹಾಸ, ಸಾಂಸ್ಕೃತಿಕ, ಸಾಮಾಜಿಕ, ಧಾರ್ಮಿಕ ಇತಿಹಾಸ ಅದು ಅಲ್ಲದೆ ಈಸ್ಟೆಟಿಕ್ಸ್ ಅದರದ್ದು ಕೂಡ ಯಾವುದು ನಮಗೆ ಅದು ಯಾವುದು ಮುಖ್ಯವಾಗಿತ್ತೋ ಅದನ್ನು ನಾವು ನಮ್ಮ ಮಕ್ಕಳಿಗೆ ಕೊಡಲಿಲ್ಲ. ಅದನ್ನು ನಾವು ನೇಪಥ್ಯಕ್ಕಿಟ್ಟು ಕೇವಲ ನಮಗೆ ಬೇಕಾದಂಥ ರಾಜಕೀಯ ಇತಿಹಾಸವನ್ನು ಮಾತ್ರ ತುರ್ಕಿ ಕೊಟ್ಟಿದ್ದೇವೆ. ಅದನ್ನು ನಿಮಗೆ ನಾವು ಕೊಡ್ತಾ ಇದ್ದೇವೆ. ನಿಮ್ಮ ಪಠ್ಯದಲ್ಲಿ ಇವತ್ತಿಗೆ ನೋಡಬೇಕಾದ್ರೆ ಮೆಡೀವಲ್ ಹಿಸ್ಟ್ರಿಗಿಂತ ಹಿಂದಕ್ಕೆ ಹೋಗೋದಿಲ್ಲ ನಾವು. ಅದಕ್ಕಿಂತ ಕ್ರಿಸ್ತ ಪೂರ್ವಕ್ಕೆ ನಾವು ಹೋಗೋದಿಲ್ಲ. ಕ್ರಿಸ್ತ ಪೂರ್ವಕ್ಕೆ ಹೋದರೆ ಕೇವಲ ಅಶೋಕನಿಂದ ಪ್ರಾರಂಭ ಮಾಡ್ತೇವೆ. ಆದರೆ ಇದೇ ಅಶೋಕನ ಕಾಲದಲ್ಲೇ, ಅಶೋಕನ ನಂತರ ಒಂದು 200 ತಲೆಮಾರು ಮೌರ್ಯರ ಕಾಲದ್ದು ಅಲ್ಲಿ ಬಂದಾಗ ಬಿಂದುಸಾರ ನದಿಯ ಕಾಂಟ್ರಿಬ್ಯೂಷನ್ ಇತ್ತು. ಅದರ ನಂತರ ಅದು ಪೂರ್ವದ್ದು ಬಿಂದುಸಾರ ನದಿಯನು, ಆಮೇಲೆ ಚಂದ್ರಗುಪ್ತನದು. ಉದಾಹರಣೆಗೆ ಚಂದ್ರಗುಪ್ತನಷ್ಟು ದೊಡ್ಡ ರಾಜ ಅಶೋಕ ಅಲ್ಲ. ಯಾಕೆ ಅಶೋಕನ ನಾವು ಎತ್ತಿಕಟ್ಟಿದ್ವು ಅಂತಂದರೆ ಅಶೋಕ ಬೌದ್ಧ ಧರ್ಮಕ್ಕೆ ತಿರುಗಿದ ಅಂತ ಅದು ಉದ್ದೇಶ, ಮೂಲ ಉದ್ದೇಶ. ಅಂದರೆ ಎ ಕೌಂಟರ್ ಕಲ್ಚರನ್ನು ಅವನು ಪ್ರಮೋಟ್ ಮಾಡ್ತಾನೆ. ಆದರೆ ನಿಜವಾಗಿ ಅದು ಬುದ್ಧಿಸಮು ಕೌಂಟರ್ ಕಲ್ಚರು ಅಲ್ಲ, ಅದು ರಿಲಿಜನು ಅಲ್ಲ. ಅದು ಇಟ್ಸ್ ಎ ಪಾರ್ಟ್ ಆಫ್ ಹಿಂದೂಯಿಸಮ್. ಅದು ಪ್ಯಾರಲಲ್ ಆಗಿ ಒಂದು ಸಿದ್ಧಾಂತವನ್ನು ಬೆಳೆಸ್ಕೊಂಡದ್ದು. ಅಂಥದ್ದನ್ನು ಟ್ರಸ್ಟ್ ಮಾಡಲಿಕ್ಕೋಸ್ಕರ ಅಶೋಕನ ನೆಲಕ್ಕೆ ಎತ್ತಿದ್ರು. ಆಮೇಲೆ ಅದಕ್ಕಿಂತಲೂ ಹೆಚ್ಚು ನಮ್ಮ ದಕ್ಷಿಣ ಭಾರತದ್ದು ಚೋಳ ರಾಜ್ಯದ ಇತಿಹಾಸ ಎಷ್ಟು ನಮ್ಗೆ ಗೊತ್ತಿದೆ. ಚೋಳರು ಕಾವೇರಿ ನದಿಯಿಂದ ಹಿಡಿದು ಅಲ್ಲಿ ಅಫ್ಘಾನಿಸ್ತಾನ ತನಕ ಹೋಗಿದ್ರು. ಅಷ್ಟು ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟಿದ್ರು. ಆಮೇಲೆ ಬಾದಾಮಿ ಚಾಳುಕ್ಯರ ಇತಿಹಾಸ ಎಷ್ಟು ಗೊತ್ತಿದ್ದು ನಮಗೆ. ಅದೇ ರೀತಿ ದಕ್ಷಿಣ ಭಾರತದ ಎಷ್ಟೋ ವಿಚಾರಗಳನ್ನು ನಾವು ಬಿಟ್ಟುಬಿಟ್ಟಿದ್ದೇವೆ. ಆಮೇಲೆ 7 ವಂಡರ್ಸ್ ಆಫ್ ದ ವರ್ಲ್ಡ್ ಅಂತ ಹೇಳುವಾಗ ತಾಜ್ಮಹಲ್ ಒಂದು ಇರುತ್ತೆ. ತಾಜ್ಮಹಲ್ನ 100 ಪಟ್ಟು ಹೆಚ್ಚು ಕಲಾ ನೈಪುಣ್ಯವನ್ನು ತೋರಿಸಿದಂಥದ್ದು ನಮಗೆ ಆಶ್ಚರ್ಯವನ್ನು ಉಂಟು ಮಾಡುವಂಥ ಈ ಟೆಂಪಲ್ ಸ್ಟ್ರಕ್ಚರ್ಸು ನಾವು ದಕ್ಷಿಣ ಭಾರತದಲ್ಲಿ ನೋಡ್ತೇವೆ. ಚೋಳರದ್ದು ಈ ಟೆಂಪಲ್ ಆರ್ಕಿಟೆಕ್ಚರನ್ನು ನಾವು ಕಂಪೇರ್ ಮಾಡಿದರೆ ಬರೇ ಬೋಳಾಗಿ ಕಾಣುವಂಥ ಒಂದು ತಾಜ್ಮಹಲ್, ಅದನ್ನು ನಾವು ಅದರಲ್ಲಿ ಏನಿಲ್ಲ, ಈ ಆರ್ಟಿಸ್ಟಿಕ್ ಯಾವುದೇ ಸ್ಕಿಲ್ ಅಲ್ಲಿ ನಾವು ಕಾಣ್ತಾ ಇಲ್ಲ. ಒಂದು ಯಾವುದೋ ಒಂದು ಇರುವಂಥದ್ದು ಅದು ತಾಜ್ಮಹಲ್ಗಿಂತ ಅದರ ಬ್ಯಾಕ್ಗ್ರೌಂಡು ಹೆಚ್ಚು ಸುಂದರವಾಗಿ ಕಾಣುತ್ತೇವೆ. ಒಂದು ಚಿದಂಬರಮೋ ಅಥವಾ ನಿಮ್ಮದು ತಾಂಜಾವೂರಿನದ್ದು ದೇವಸ್ಥಾನವೋ, ಮಧುರೈ ಮೀನಾಕ್ಷಿ ಟೆಂಪಲೋ, ಅಥವಾ ತಿರುನಲ್ವೇಲಿ ಅಲ್ಲಿ ಇದು ತಿರುನಲ್ವೇಲಿ ದೇವಸ್ಥಾನ, ಇವನ್ನೆಲ್ಲ ನಾವು ನೋಡಿದರೆ ಇದಕ್ಕೆ ಹೋಲಿಸಿದ್ರಲ್ಲಿ ಏನೂ ಇಲ್ಲ ಅಂತ. ಅದು ಬಿಡಿ, ಬೇಕಾದರೆ ಈಸ್ಟರ್ನ್ ಇಂಡಿಯಾಕ್ಕೆ ಹೋದರೆ ಒಂದು ಒರಿಸ್ಸಾದಿಂದ ಹಿಡಿದು ಅಲ್ಲಿ ಜಾರ್ಖಂಡು, ಮಧ್ಯಪ್ರದೇಶ ತನಕ ಅಲ್ಲಿ ಇದ್ದಂಥದ್ದು ಆ ದೇವಸ್ಥಾನಗಳು, ಅವುಗಳಿಗೆ ಹೋಲಿಸಿದರೆ ಬೇರೆ ಯಾವುದಿಲ್ಲ. ಆದರೆ ಇದು ಯಾವುದನ್ನು ನಾವು ಪಠ್ಯದಲ್ಲಿ ಸೇರಿಸಲಿಲ್ಲ. ನಿಮಗೆ ಈಗ ಸುರೇಂದ್ರನಾಥ್ ಭೂಪರಾಜು ಅದರ ವಿಚಾರವನ್ನು ಹೇಳ್ತಾ ಇದ್ದಾರೆ. ಅದರಲ್ಲಿ ನೀವು ತಿಳ್ಕೊಳ್ಬೋದು. ಇದೆಲ್ಲ ನಮ್ಮ ಕಲಿಸಲಿ ನಮ್ಮ ಭಾರತದ ದಾಖಲೆ ಯಾಕೆ ನಮಗೆ ಇದರ ಪಠ್ಯವನ್ನು ಕೊಡಲಿ?
ಅದು ಅಲ್ಲದೆ ಅನೇಕ ವಿಚಾರಗಳು ನಾವು ವಂಚಿತರಾಗಿದ್ದೇವೆ. ಒಂದು ನಿರ್ದಿಷ್ಟ ಉದ್ದೇಶಕ್ಕೋಸ್ಕರ ಇದು ನಮ್ಮ ಇತಿಹಾಸ ಪಠ್ಯವನ್ನು ಬರೆದಿದ್ದರು. ನಾನೇ ಸ್ವತಃ ನನ್ನ ಅನುಭವದಲ್ಲಿ ಕಂಡದ್ದು 1986 ರಾಜೀವ್ ಗಾಂಧಿಯವರ ಕಾಲದಲ್ಲಿ ಈ ಶಿಕ್ಷಣವನ್ನು ಮತ್ತೆ ಪುನರ್ನಿರ್ಮಾಣ ಮಾಡಬೇಕು ಅಂತನ್ನುವಂಥದ್ದು ಒಂದು ಸಮಿತಿ ಮಾಡಿದರು. ಅದು NEP ನ್ಯಾಷನಲ್ ಎಜುಕೇಷನ್ ಪಾಲಿಸಿ 1986. ಪುಣ್ಯವಶಾತ್ ನಾನು ಅದರದ್ದೊಂದು ಆ್ಯಕ್ಷನ್ ಕಮಿಟಿ ಒಬ್ಬ ಸದಸ್ಯನಾಗಿದ್ದೆ. ಆಗ ನಮಗೆ ಕೊಟ್ಟಂಥ ಇನ್ಸ್ಟ್ರಕ್ಷನ್ಸ್ ಏನು ಅಂತ ಗೊತ್ತಾದರೆ ನೀವು ನಂಬಿಕ್ಕಿಲ್ಲ. ಅಲ್ಲಿ ಇದ್ದದ್ದೆಲ್ಲರೂ ಕೂಡ ಒಂದು ನಿರ್ದಿಷ್ಟ ಕಮ್ಯುನಿಟಿಯವರು ನಮ್ಮ ತಲೆ ಮೇಲೆ ಇದ್ದರು. ಅಲ್ಲಿ ವೈಸ್ ಚಾನ್ಸಲರ್ ಆಗಲಿ UGC ಮೆಂಬರ್ಸ್ ಆಗಲಿ ಇದ್ದದ್ದು. ಅವರ ಉದ್ದೇಶ ಏನು ಅಂತನ್ನುವಂಥದ್ದನ್ನು ನಾನು ಕಣ್ಣಾರೆ ಕಂಡವ, ಅದರಲ್ಲಿ ಭಾಗವಹಿಸಿ ನೋಡಿದವ. ಹಾಗಾಗಿ ಒಂದು ಉದ್ದೇಶಪೂರ್ವಕವಾಗಿ ಇತಿಹಾಸವನ್ನು ನಾವು ಬರೆದದ್ದನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಕೊಟ್ಟಿದ್ದೇವೆ. ಆಮೇಲೆ ಅದನ್ನೇ ಕಲಿತಂಥ ಜನರು ಅದೇ ಮೈಂಡ್ ಸೆಟ್ನಿಂದ ನಾವು ಮುಂದಿನ ಜನರೇಷನ್ ತಯಾರಿ ಬದಲಾವಣೆ ಆಗಲಿಲ್ಲ. ಹೆಚ್ಚಿನವರಿಗೆ ನಾನು ಈ ಮಾತನ್ನು ಹೇಳುವಾಗ ನೀವು ಒಪ್ಪದೇ ಇರಬಹುದು, ಬಿಕಾಸ್ ಯು ಆರ್ ದ ಪ್ರಾಡಕ್ಟ್ಸ್ ಆಫ್ ದ್ಯಾಟ್ ಕೈಂಡ್ ಆಫ್ ಎಜುಕೇಷನ್ ಟುಡೇ. Therefore, many of you people may not agree of it. ಇಂಥದ್ದು ಈ ಸನ್ನಿವೇಶದಲ್ಲಿ ಇಟ್ ಈಸ್ ನೆಸೆಸರಿ ದ್ಯಾಟ್ ಇಟ್ ಇಸ್ ಅವರ್ ರೈಟ್ ಟು ನೋ ಅವರ್ ಪಾಸ್ಟ್, ಅವರ್ ancestors and their contribution today. And this kind of revolutionary approach is necessary today, and our posterior generation should be changed with their mindset of they should be totally Indo-centric, not Eurocentric or Indian thing for that matter. So with this intention keeping in mind, to take up very seriously to revisit the past and rewrite if necessary the history of our nation, and there will be no better person to appraise you of these things than Vikram Sampath. So that was why we invited, particularly in spite of this many other engagements. It's very difficult to catch. We tried a lot to contact him, but we are not able to. It is through his secretary we will be able to have a link. So anyway, we are kind enough. We are grateful that he was kind enough to be here with you to tell about what happened in our country regarding this university education. And let me tell you, there are two subjects that are most important for a nation among the humanities, living science. That is, one is philosophy. And no university is teaching philosophy today. Though India is known for its great philosophy, no philosophy of the world can be compared to Indian philosophy. And how many of us know about it? What are the different darshanas of our country? ಷಡ್ದರ್ಶನ ಅಂದರೆ ಇಲ್ಲಿಯದು ಈ ಧಾರ್ಮಿಕ ಪ್ರಕಾರಗಳು ಯಾವುವು? ರಿಲಿಜನ್ ಪ್ರಕಾರಗಳು ಯಾವುವು? ಬುದ್ಧಿಸಮು, ಜೈನಿಸಮು, ಅಜೀವಿಕರು ಇತ್ಯಾದಿ ಇವುಗಳಲ್ಲಿ ಇರುವಂಥ ವ್ಯತ್ಯಾಸ ಇದೆ. ಅದನ್ನು ಕಲಿಸುವಾಗಲೂ ಕೂಡ ಉದ್ದೇಶಪೂರ್ವಕವಾಗಿ ಬುದ್ಧಿಸಮನ್ನು ಸನಾತನ ಧರ್ಮಕ್ಕೆ ಎದುರಾಗಿ ಕಟ್ಟುವಂಥ ಗ್ರಂಥಗಳೇ ನಮಗೆ ಸ್ಕೂಲ್. ಅದರ ಒಟ್ಟಿಗೆ ಕೆಲವರು ಜನರು ಸೇರಿಕೊಂಡಿದ್ದಾರೆ. ಯಾಕಂದರೆ ಒಂದು ಕಡೆ ಇವರ ಉದ್ದೇಶ ಏನಂತಂದರೆ ಬೇರೆ ಬೇರೆ ಕೋಮುಗಳು ಒಟ್ಟಾಗಿರಬೇಕು ಅಂತನ್ನುವಂಥದ್ದು ಹೇಳ್ತಾರೆ. ಬೇರೆ ಬೇರೆ ಜಾತಿಗಳು ಒಟ್ಟಾಗಿ ಮೇಲು ಕೀಳು ಇದು ಒಟ್ಟಾಗಿರಬಾರ್ದು, ಇದು ಬೇರೆ ಆಗಿರಬೇಕು. ಎಲ್ಲ ಸಾಹಿತ್ಯಗಳು ನಮ್ಮದು. ಉದಾಹರಣೆಗೆ ಅದರ ಪರಿಣಾಮ ಏನಾಗಿದೆ ಅಂತಂದರೆ, ತಮಿಳುನಾಡು ನಾವು ಭಾರತಕ್ಕೆ ಸೇರಿದವರಲ್ಲ, ನಮ್ಮ ಸಂಸ್ಕೃತಿಯಲ್ಲಿದೆ ಈ ರೀತಿಯ ಡಿವಿಸಿವ್ ಪಾಲಿಸಿ. ಇದರಲ್ಲಿ ಬಂದಂಥದ್ದು ಇಂಥದ್ದೆಲ್ಲ ನಮಗೆ ಬರ್ತದೆ, ನಮ್ಮ ತಲೆಗೆ ಕೊಡ್ತಾ ಇದ್ದಾರೆ. ಆದರೆ ನಮ್ಮ ದರ್ಶನ ಇದನ್ನು ಎಷ್ಟು ದೊಡ್ಡದು ನಮ್ಮ ಈ ಭಾರತ ಅಂತನ್ನುವಂಥದ್ದನ್ನು ಹೇಳಬೇಕಾದ್ರೆ ಯಾರೋ ಹೊರಗಿನವರು ಹೇಳಬೇಕಾಗತ್ತೆ. ಉದಾಹರಣೆಗೆ ವಿಲ್ ಡ್ಯುರಾಂಟ್ ಎಂದು ಒಂದು ಪುಸ್ತಕ ಓದಿದೆ. ಇತಿಹಾಸದಲ್ಲಿ ಅತ್ಯಂತ ಶ್ರೇಷ್ಠವಾದ
ಒಂದು ಕೃತಿ ಅಂತಂದರೆ ಜಗತ್ತಿನ ಎಲ್ಲ ಇತಿಹಾಸಗಳನ್ನು ತಿಳಿಸೋ ಅಂತ ಒಂದು ಕೃತಿ ಅಂತಂದರೆ ಸ್ಟೋರಿ ಆಫ್ ಸಿವಿಲೈಸೇಷನ್ ಆಫ್ ವಿಲ್ ಡ್ಯುರಾಂಟ್. ಅದರಲ್ಲಿ ಆ ಭಾರತದ ಬಗ್ಗೆ ಅವನು ಎಷ್ಟು ಹೇಳ್ತಾನೆ ಅಂತಂದರೆ, ಇದು ಜಗತ್ತಿಗೆ ಒಂದು ತಾಯಿ, ಇದು ಜಗತ್ತಿಗೆ ಒಂದು ತಂದೆ, ಎಲ್ಲ ವಿಚಾರಗಳಲ್ಲಿ ಹೇಳ್ಕೊಂಡು ಒಂದೊಂದೇ ಹೇಳ್ಕೊಂಡು ಹೋಗ್ತಾರೆ. ಆದರೆ ಅದನ್ನು ಹೇಳಿದರೆ ಒಳ್ಳೆಯವರು, ಅದನ್ನು ಒಪ್ಪುವುದಿಲ್ಲ, ನಮ್ಮವರು ಒಪ್ಪುವುದಿಲ್ಲ. ಯಾಕೆಂತಂದರೆ ಅದು ವಿಲ್ ಡ್ಯುರಾಂಟನ್ನು ಟೀಚ್ ಮಾಡಬಾರ್ದು ಅಂತ ಕೆಲವು ವಿಶ್ವವಿದ್ಯಾಲಯಗಳಲ್ಲಿ ಹೇಳಿದ್ದಾರೆ. ಆಮೇಲೆ 1947ಕ್ಕಿಂತ ಪೂರ್ವದಲ್ಲಿ ಬರೆದಂಥ ಇತಿಹಾಸಕಾರರನ್ನೆಲ್ಲ ಬದಿಗೆ ಸರಿಸಿದರು ನಮ್ಮ ಪಠ್ಯದಲ್ಲಿ. ಉದಾಹರಣೆಗೆ ಡಾಕ್ಟರ್ ಮುಜುಮ್ದಾರ್, ಆಮೇಲೆ ಭಾರತೀಯ ವಿದ್ಯಾವಂತರು ಪ್ರಕಟಿಸಿದಂಥ ಅನೇಕ ಗ್ರಂಥಗಳು ಕೆ ಎಂ ಈಶ್ವರ ನೇತೃತ್ವದಲ್ಲಿ ಇದೆಲ್ಲವನ್ನು ಉದ್ದೇಶಪೂರ್ವಕವಾಗಿ ಹಿಂದಕ್ಕೆ ಸರಿಸಿ 3 ವಿಶ್ವವಿದ್ಯಾಲಯಗಳು ಇದರಲ್ಲಿ ಪಾತ್ರವಹಿಸುವ ಹಾಗೆ ಮಾಡಿದ್ದಾರೆ. ಒಂದು ಜಮಿಯಾ ಮಿಲಿಯಾ ಅಲಿಗಢ್ ಯೂನಿವರ್ಸಿಟಿ, ಜೈಲ್. ನೇರವಾಗಿ ಯಾಕೆ ನಾವು ನಮ್ಗೆ ಹಕ್ಕಿದೆ, ನಮ್ಗೆ ಅಧಿಕಾರ ಇದೆ ಅದನ್ನು ಹೇಳುವಂಥದ್ದು. ಇಲ್ಲಿಯವರಿಗೆ ಪಠ್ಯವನ್ನು ಬರೀಲಿಕ್ಕೆ ಕೊಟ್ಟರು. ಅಲ್ಲಿ ಜನರದ್ದು ಯಾರು ಪ್ರಾಧ್ಯಾಪಕರು ಬರೆದಿದ್ರು ತಲೆಬರ ಗೊತ್ತಿಲ್ಲ ಭಾರತದ್ದು ಅವರಿಗೆ, ಭಾರತದ ಸಂಸ್ಕೃತಿಯ ಪರಿಚಯವೇ ಇಲ್ಲ ಅವರಿಗೆ. ಅವರ ಗ್ರಂಥವನ್ನು ನೀವು ನೋಡಿದರೆ ಗೊತ್ತಾಗುತ್ತೆ. ಭಾರತದ ಇತಿಹಾಸವನ್ನು ಬರೀಬೇಕಾದರೆ ಮೂಲತಃ ಒಂದು ಸಂಸ್ಕೃತ ಭಾಷೆಯೂ ಅಲ್ಲ. ಎಷ್ಟು ಜನರಿಗೆ ಸಂಸ್ಕೃತ ಗೊತ್ತಿತ್ತು ಇವರಿಗೆ ಇತಿಹಾಸ ಬರೀಲಿಕ್ಕೆ? ಯಾರೂ ಇಲ್ಲ. ಅಂಥವ್ರಿಗೆ ಎಲ್ಲರನ್ನೂ ತಡೆ ಹಾಕಿ ಅದಕ್ಕಿಂತ ಮೊದಲು ಬರೆದಂಥದ್ದು ಮುಜುಮ್ದಾರರ ಗ್ರಂಥ ನಾನು ನನಗಿಂತ ಹೆಚ್ಚು ನನ್ನ ಇತಿಹಾಸದಲ್ಲಿ ಗೊತ್ತಿರಬೇಕು. ಅದನ್ನು ಯಾಕೆ ಮೂಲಕ್ಕೆ ಸಲ್ಲಿಸಿದ್ರೆ ಅದನ್ನು ಯಾಕೆ ಪಠ್ಯವಾಗಿರೋದಿಲ್ಲ ಇವರಿಗೆ? ಇಂಥ ಸಂದರ್ಭದಲ್ಲಿ ನಮಗೆ ಮತ್ತೊಮ್ಮೆ ಇದನ್ನು ನೋಡಬೇಕು. ಸಾಧ್ಯವಾದರೆ ನಮ್ಮ ಅಧ್ಯಾಪಕರು ನಾವು ಎಲ್ಲ ಒಟ್ಟಿಗೆ ಸೇರಿ, ಬೇಕಾದರೆ ನಾನು ಹೇಳಿದ್ದಕ್ಕೆ ವಿಕ್ರಮಸಂಪತ್ತು ಹೇಳಿದ್ದಕ್ಕೆ ಏನಾದರೂ ಒಪ್ಪದೇ ಇರಲಿಕ್ಕೆ ಅಂಶಗಳು ಇದ್ದರೆ ನೇರವಾಗಿ ಹೇಳಿ ಮಾತಾಡೋದು. ದಟ್ ಇಸ್ ಹ್ಯಾವ್ ಎ ಡೈಲಾಗ್, ಬಟ್ ದ ಡೈಲಾಗ್ ಶುಡ್ ಬಿ ಬೇಸ್ಡ್ ಆನ್ ನ್ಯೂಟ್ರಾಲಿಟಿ ಆ್ಯಂಡ್ ಆಬ್ಜೆಕ್ಟಿವಿಟಿ ಆಫ್ ಅವರ್ ಮೈಂಡ್ ವಿದೌಟ್ ಎನಿ ಬಯಾಸ್ ಆರ್ ಪ್ರೆಜುಡಿಸ್. ಆ ರೀತಿಯಲ್ಲಿ ನಾವು ಒಂದು ವಿಷಯವನ್ನು ಅಧ್ಯಯನ ಮಾಡಬೇಕಾಗುತ್ತೆ. ಅದರ ಬಗ್ಗೆ ನಾವು ಒಂದು ನಿರ್ಧಾರಕ್ಕೆ ಬರಬೇಕಾದ್ರೆ ಇಂಗ್ಲೀಷ್ನಲ್ಲಿ ಒಂದು ಶಬ್ದ ಹೇಳೋದಾದರೆ ಎ ಡಿಸ್ಇಂಟ್ರೆಸ್ಟೆಡ್ ಇಂಟೆಲೆಕ್ಚುಯಲ್ ಕ್ಯೂರಿಯಾಸಿಟಿ that we should keep in our mind, and we should not be disturbed either by the leftist ideology or by the righty or the centrist or whatever it is. So in this perspective we have to relook our past ಅಂತಕ್ಕಂಥ ದೃಷ್ಟಿಯಿಂದ ನಾವು ಇದನ್ನು ಏರ್ಪಡಿಸಿದ್ದೇವೆ.